ನಮಸ್ತೆ ಸ್ನೇಹಿತರೆ. ಶಿವ ಮತ್ತು ಬಡಭಕ್ತನ ಕತೆ. ಒಂದು ಹಳ್ಳಿಯಲ್ಲಿ ಒಬ್ಬ ಬಡ ರೈತನಿದ್ದನು. ಅವನು ಪ್ರತಿದಿನ ಕಾಡಿನಲ್ಲಿರುವ ಶಿವಲಿಂಗಕ್ಕೆ ನೀರು ಮತ್ತು ಒಂದು ಬಿಲ್ವದ ಎಲೆ ಅರ್ಪಿಸಿ ಭಕ್ತಿಯಿಂದ ಪೂಜೆ ಮಾಡುತ್ತಿದ್ದನು. ಅವನ ಬಳಿ ಹಣವೂ ಇರಲಿಲ್ಲ, ದೊಡ್ಡ ಪೂಜೆಯ ಸಾಮಗ್ರಿಗಳು ಇರಲಿಲ್ಲ. ಆದರೆ ಅವನ ಮನಸ್ಸು ತುಂಬ ಶುದ್ಧವಾಗಿತ್ತು. ಒಂದು ದಿನ ಭಾರೀ ಮಳೆ ಬಂತು. ಎಲ್ಲರೂ ಮನೆಗಳಲ್ಲಿ ಉಳಿದರು. ಆದರೆ ರೈತನು ಇಂದು ಶಿವನ ಪೂಜೆ ಮಾಡದೆ ಇರಬಾರದು ಎಂದು ಮಳೆಯಲ್ಲಿ ನೆನೆದು ಕಾಡಿಗೆ ಹೋದನು. ಅವನು ಶಿವಲಿಂಗದ ಮೇಲೆ ನೀರು ಸುರಿದು ಭಕ್ತಿಯಿಂದ ಓಂ ನಮಃ ಶಿವಾಯ ಎಂದು ಜಪ ಮಾಡಿದನು. ಅಷ್ಟರಲ್ಲಿ ಒಂದು ಪ್ರಕಾಶ ಕಾಣಿಸಿಕೊಂಡಿತು. ಶಿವ ಸ್ವತಃ ಅವನ ಮುಂದೆ ಪ್ರತ್ಯಕ್ಷರಾದರು. ಶಿವನು ಸಂತೋಷದಿಂದ ಹೇಳಿದರು, ನಿನ್ನ ಭಕ್ತಿ ನನಗೆ ಬಹಳ ಪ್ರಿಯ. ದೊಡ್ಡ ಕಾಣಿಕೆಗಿಂತ ಶುದ್ಧ ಮನಸ್ಸೇ ಮುಖ್ಯ. ಆ ದಿನದಿಂದ ರೈತನ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ತುಂಬಿತು. ಕಥೆಯ ಸಾರಾಂಶವೇನೆಂದರೆ, ದೇವರಿಗೆ ಹಣಕ್ಕಿಂತ ಭಕ್ತಿ ಮುಖ್ಯ. ಶುದ್ಧ ಮನಸ್ಸಿನಿಂದ ಮಾಡಿದ ಪೂಜೆ ಅತ್ಯುತ್ತಮ. ಶಿವನು ತನ್ನ ಭಕ್ತರನ್ನು ಸದಾ ಕಾಪಾಡುತ್ತಾನೆ. ಓಂ ನಮಃ ಶಿವಾಯ. 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 ಓಂ ನಮಃ ಶಿವಾಯ.
ಶಿವಾಯ. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.